ಲೋಕಸಭಾ ಚುನಾವಣೆಯ ಹೊಸಿಲಲ್ಲಿ ಅಂದರೆ 3 ತಿಂಗಳ ಹಿಂದೆ ಬೆಂಗಳೂರಿಗೆ ಎಲ್ಲರೂ ಆಗಮಿಸಿದ್ದಾಗ ನಾವೆಲ್ಲರೂ ಅಂದುಕೊಂಡಿದ್ದು ರಸ್ತೆಯ ಇಕ್ಕೆಲೆಗಳಲ್ಲಿದ್ದಂತಹ ಭಿತ್ತಿಪತ್ರಗಳನ್ನು ನೋಡಿ ಯುನೈಟೆಡ್ ವಿ ಸ್ಟ್ಯಾಂಡ್ ಅಂತ. ಆದರೆ ಕಳೆದ 3 ತಿಂಗಳಲ್ಲಾಗಿರುವ ಮಾಯಾಜಾಲ ನೋಡಿದರೆ ಆ ಯುನೈಟೆಡ್ ವಿ ಸ್ಟ್ಯಾಂಡ್ ಹೋಗಿ ಡಿವೈಡೆಡ್ ವಿ ಸ್ಟ್ಯಾಂಡ್ ಆಗೋಗಿದೆ. ಯಾರೂ ಉಳಿದುಕೊಳ್ಳುವ ಲಕ್ಷಣವನ್ನು ತೋರಿಸ್ತಾನೆ ಇಲ್ಲ. INDIA ಜೊತೆ ಕೆಲ ಪಕ್ಷಗಳು ಉಳಿದುಕೊಂಡರೂ ನಾಯಕರಿಗೂ ಗುಳೆ ಹೊರಟೋಗ್ತಾ ಇದ್ದಾರೆ. ಈ ಟಿಪಿಕಲ್ ಪ್ರಾಬ್ಲಮ್ ಒಂದು ಬಿಗ್ ಪೊಲಿಟಿಕಲ್ ಪಾರ್ಟಿ ಫೇಸ್ ಮಾಡಬಾರದ ಸಮಸ್ಯೆ ಇದು. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ JDS ಈ ಪರಿಪ್ರಮಾಣಕ್ಕೆ ಇಳಿಯಿತು ಅಂತಂದರೆ ಅದಕ್ಕೆ ಕಾರಣ ಆಯಾಯ ಕಾಲಘಟ್ಟದಲ್ಲಿ ಲೀಡರ್ಗಳು ಗುಳೆ ಹೊರಟೋಗಿದ್ದಿತ್ತು. ಅದು ನಿಧಾನಕ್ಕೆ ಹೊಡಿತಾ ಹೋಯಿತು ಏಟನ್ನು. ಈ ರೀತಿ ಹಲವು ರಾಜ್ಯಗಳಲ್ಲಿ ನೀವು ನೋಡ್ಬೋದು, ಅಲ್ಲಲ್ಲಿ ಹೆಂಗೆ ಹೊಡೆಯುತ್ತೆ ಏಟು ಅಂತ. ಈಗ ಅದೇ ಲಕ್ಷಣ ಕಾಣಿಸ್ತಾ ಇದೆ. ದಶಕಗಳಿಂದ ಈ ಪಕ್ಷದಲ್ಲಿದ್ದು ಪಕ್ಷವೇ ಉಸಿರು, ಉಸಿರೇ ಪಕ್ಷ ಎಂಬಂತೆ ಬಣ್ಣಿಸುತ್ತಿದ್ದ ಮಹಾನ್ ನಾಯಕರುಗಳೆಲ್ಲ ಖಾಲಿ ಮಾಡೋ ಲಕ್ಷಣ ತೋರಿಸ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಶೋಕ್ ಚವಾಣ್ ಮೊನ್ನೆ ಖಾಲಿ ಮಾಡಿಬಿಟ್ರು. ಅವ್ರು ಮಾಡಿದಾಗಲೇ ಹೇಳ್ತಾ ಇದ್ರು ಎಲ್ಲರೂ, ಇನ್ನೊಂದು ಚೀಫ್ ಮಿನಿಸ್ಟರ್ ಇದೆ, ಯಾವುದೋ ವಾಪಸ್ ಬರ್ತಾ ಇದೆ ಅಂತ. ಅವತ್ತೇ ಹೇಳಿದ್ರು ಇದನ್ನು. ಆ ಥರ ಅರ್ಥಗಳು ಇನ್ನೂ ಇದಾಗಿಲ್ಲ, ಆಗ್ಬೋದು. ಒಂದು ಕಾಲದಲ್ಲಿ ಮಧ್ಯಪ್ರದೇಶದ ಚಿಂದ್ವಾರಾಯಿಂದ ಬಂದಂಥ ಕಮಲ್ನಾಥ್ ಇಂದಿರಾ ಗಾಂಧಿ ಅವರ 3ನೇ ಮಗ ಅಂತಲೇ ಬಣ್ಣನೆಗೆ ಒಳಗಾಗಿದ್ದರು. ಕೇಂದ್ರ ಸಚಿವರಾದರು, ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆದರು, ಆಮೇಲೆ ಸರ್ಕಾರವನ್ನು ಕಳ್ಕೊಂಡ್ರು. ಶಿವರಾಜ್ ಸಿಂಗ್ ಚೌಹಾಣ್ ವಾಪಸ್ ಬಂದರು. ಅಲ್ಲಿ ಈ ಬಾರಿ ಭಾರಿ ಬಹುಮತದೊಂದಿಗೆ BJP ಮಗದೊಮ್ಮೆ ಸರ್ಕಾರನೂ ಮಾಡ್ಕೊಂಡ್ಬಿಡ್ತು. ಈಗ ಕಮಲ್ನಾಥ್ ತನಗೆ ರಾಜ್ಯಸಭಾ ಸೀಟ್ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷವನ್ನೇ ಪುತ್ರ ನಕುಲ್ನಾಥ್ ಜೊತೆ ಬಿಟ್ಬಿಡ್ತಾರೆ ಅಂತ ಸುದ್ದಿ. ಒಬ್ಬರೇ ಹೋದರೆ ಹೆಂಗೋ ಹೋಗ್ಕೊಳ್ಳಿ ಅನ್ಬೋದು. ಜೊತೆಗೆ ಒಂದಷ್ಟು ಜನನು ಕರ್ಕೊಂಡು ಹೋಗ್ತಾರೆ ದಂಡು ದಾಳಿನ, ಒಂದು 12 ಶಾಸಕರಂತೆ. ಕಾಂಗ್ರೆಸ್ ನಿರಾಕರಿಸಿದ್ರಿಂದ ಇದೆಲ್ಲ ಆಗಿದೆ ಅಂತ ವದಂತಿ. ಆದರೆ ಕಮಲ್ನಾಥ್ ಹೇಳೋದು, ನಾನು BJP ಸೇರೋದಾದರೆ ಎಲ್ಲರಿಗೂ ತಿಳಿಸಿಯೇ ಸೇರ್ಪಡೆ ಆಗ್ತೀನಿ ಅಂತಂದಿದ್ದಾರೆ. ಲುಕ್ ಎಟ್ ದ ಡಿಫರೆನ್ಸ್ ಇಲ್ಲಿಗ. ನಾಳೆ ಬೆಳಿಗ್ಗೆ ಇದ್ದಕ್ಕಿದ್ದಂತೆ ಮಾಧ್ಯಮದವರು ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಮುಖಾಮುಖಿ ಆಗ್ತಾರೆ. ಓಕೆ, ನಾಳೆ ಬೆಳಿಗ್ಗೆ ಫಾರ್ ಎಕ್ಸಾಂಪಲ್, ಸುಮ್ಮನೆ ಉದಾಹರಣೆಗೆ ಇಟ್ಕೊಳ್ಳಿ ಅದನ್ನು. ಯಾರೋ ಒಬ್ಬರು ಮಾಧ್ಯಮದವ್ರು ತಗೊಂಡು, ಸರ್ ತಾವು ಇದಕ್ಕೆ BJPಗೆ ಯಾವಾಗ ಸೇರ್ತದೆ, ಏಯ್ ತಲೆಗಿಲ್ಲ ನೆಟ್ಗಿದೆಯಾ ನಿನಗೆ, ಏನು ಅನ್ಕೊಂಡಿದ್ಯಾ ಅಂತಾರೆ, ಬೈತಾರೆ. ಹೌದು, ಅನ್ನಬೇಕು ನಮ್ಮ ನಿರೀಕ್ಷೆ 100%. ಕರೆಕ್ಟ್. ಅದು DK ಶಿವಕುಮಾರ್ ಅಂತ ಇಟ್ಕೊಳ್ಳೋಣ. ಸರ್ ತಾವು ಸೇರ್ಕೋತಾ ಇದ್ದೀರಾ ಸರ್, ಯಾವನು ಹೇಳೋದು ನಿನಗೆ ನಾನು ಸೇರ್ಕೋತೀನಿ ಅಂತ, ನನಗೆ ತಲೆ ಕೆಟ್ಟಿದ್ಯಾ ಅಂತ ಅನ್ಬೇಕು. ಇದು ಹಂಗಲ್ಲ. ಸೇರುವುದಾದರೆ ನಿಮಗೆ ಹೇಳಿ ಸೇರುತ್ತೇನೆ ಎನ್ನುವುದು. ಸಾಫ್ಟ್ ಆಗಿದ್ದಾರೆ. ಏನರ್ಥ? ಇಲ್ಲದ್ರೆ ಏನು ಹೇಳಬೇಕು? ಕಮಲ್ನಾಥ್ ಅಂತ ಲೀಡರ್ಗಳು ಯಾವನು ತಲೆ ಕೆಟ್ಟವನು ಹೇಳಿದ್ದಿದ್ದನ್ನ ಪ್ರಾಣ ಹೋದ್ರೂ ಸರಿ, ಇಲ್ಲಿ ಜೀವ ಬಿಟ್ಕೊಂಡು ಹೋಗ್ತೀನಿ. ಲೈಕ್ ಟಿಕೆಟ್ ಸಿಕ್ಕಲಿಲ್ಲ ಅಂದಾಗ ಗಣಪತಿ ಭಟ್ ಹೇಳ್ದಂಗೆ, ಗಣಪತಿ ಭಟ್ ಅಲ್ಲ, ನಮ್ಮ ಉಡುಪಿ BJP ರಘುಪತಿ ಭಟ್ ಹೇಳ್ದಂಗೆ, ಈಶ್ವರಪ್ಪನವರು ಹಂಗೆ ಹೇಳಿದ್ರಲ್ಲ, ಫಸ್ಟ್ ಬುಡ ಹಾಕಿದಿ ರಘುಪತಿ ಭಟ್, ಕ್ರೆಡಿಟ್ ರಘುಪತಿ ಭಟ್. ಹೌದು ಸರ್, ರಘುಪತಿ ಭಟ್ ಹೇಳ್ದಂಗೆ ನನ್ನ ಶವದ ಮೇಲೆ ಪಕ್ಷದ ಬಾವುಟ ಹಾಕಿಸ್ಕೊತೀನಿ, ನಾನು ಹೋಗಲ್ಲ ಅಂತ ಹೇಳಿ. ಹಂಗೆ ಬರಬೇಕಪ್ಪ ರೆಸ್ಪಾನ್ಸು. ಪಕ್ಷ ಅಂದರೆ ಉಗ್ರವಾಗಿರಬೇಕು, ಉಗ್ರನೇ ಇಲ್ಲ ಇಲ್ಲಿ. ಹಾಗಾಗಿ ಇದು ಡೌಟೆ. ಇನ್ನು ಅವ್ರ ಬಗ್ಗೆ ದಿಗ್ವಿಜಯ ಸಿಂಗ್ ಪಾಪ ಹೇಳಿದ್ದಾರೆ. ದಿಗ್ವಿಜಯ್ ಸಿಂಗ್ ಒಳಗಡೆನೆ 2 ಬಾದ್ಶಾ 3 ಜಾಂಗೀರ್ ತಿಂದಿರ್ತಾರೆ. ಇಲ್ಲ, ಇದೆಲ್ಲ ನಾನು ನೆನ್ನೆ ಮಾತಾಡಿದ್ದೀನಿ ಅವ್ರ ಜೊತೆ, ಅಲ್ಲೇ ಗೆಳೆದಿದ್ದಾರೆ, ಹಂಗೆಲ್ಲ ಏನಿಲ್ಲ ಅಂದಿದ್ದಾರೆ. ಅಯ್ಯ ಕತೆ. DK ಶಿವಕುಮಾರ್ ಜೊತೆನೂ ಶಟ್ಟರ್ ಮಾತಾಡಿದ್ರಂತೆ 48 ಅವರ್ಸ್ ಹಿಂದ್ಗಡೆ, ಹೋಗೋಕ್ಕಿಂತ ಮುಂಚೆ. ಅಂಥದ್ದು ಏನೂ ಇಲ್ಲ, ಹಂಗೆಲ್ಲ ಇಲ್ಲ. ಹಾಗಾಗಿ ಇಲ್ಲೂ 48 ಗಂಟೆ ಆದಮೇಲೆ ಏನಾಗತ್ತೆ ನೋಡಿ ಅಂತ BJP ಹೇಳ್ತಿದ್ದಾರೆ. ಅವರ ಸಾಮರ್ಥ್ಯ, ಅವರ ಸೇರ್ಪಡೆ ಕಾರ್ಯಕ್ರಮದ ಶಕ್ತಿ, ಜನರನ್ನು ಕರೆದುಕೊಂಡು ಬರುವಂತಹ ಕಲಗಾರಿಕೆಯಿಂದಾಗಿ ನಾವುವೇ 48 ಗಂಟೆ ಕಾಯೋಣ, ಬಟ್ ಅವ್ರು ಹೇಳಿದ್ದು ಮಾಡ್ತಾರೆ ಅಂತ ನನಗೊಂದೊಂದ್ಸರಿ ಅನಿಸುತ್ತೆ. ಬಟ್ ಯಾಕಿಂತ ಪರಿಸ್ಥಿತಿಗಳು ಬರುತ್ತೆ ಸರ್? ಇಷ್ಟು ದೊಡ್ಡ ಘಟಾನುಘಟಿ ನಾಯಕರುಗಳು ಪಕ್ಷ ಬಿಟ್ಟು ಆಚೆ ಹೋಗೋ ಪರಿಸ್ಥಿತಿ ಯಾಕೆ ಬರುತ್ತೆ ಸರ್? ರಾಷ್ಟ್ರೀಯ ಪಕ್ಷ ಭಾಳ ಜನಕ್ಕೆ, ರಾಷ್ಟ್ರೀಯ ಪಕ್ಷನೂ ಇನ್ನೊಂದು, ಭಾಳ ಜನಕ್ಕೆ ಕುಟುಂಬದ ತಮ್ಮ ಇದನ್ನು ಮುಂದುವರಿಸಬೇಕು ಅನ್ನೋದಿರುತ್ತೆ, ಅದಕ್ಕೆ ಜಾಗ ಸಿಕ್ಕಲ್ಲ.
ಓಕೆ. ಕೆಲವರಿಗೆ ನನ್ನ ವಯಸ್ಸುಗಳು ಮುಗೀತಾ ಬಂದಿದೆ, ಈಗ ನನ್ನ ಮಕ್ಕಳನ್ನ ನಾನು ಸ್ಥಾಪನೆ ಮಾಡದೇ ಇದ್ರೆ ಕಷ್ಟ ಆಗತ್ತೆ ಅಂತ ಇರಬಹುದು. ಸೇ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನ್ಯೂಸ್ ಅಲ್ಲೆಲ್ಲೋ ಬರುತ್ತೆ ಮಾದೇವಪ್ಪನವ್ರದ್ದು ಡೈಲಮಾ. ಹೌದು, ಕರ್ನಾಟಕದಲ್ಲಿ ಮಾನ್ಯ ಮಂತ್ರಿಗಳಾಗಿರೋ ಮಾದೇವಪ್ಪನವರ ಬಿಗ್ಗೆಸ್ಟ್ ಡೈಲಮಾ ಏನು? ದ ಬಿಗ್ಗೆಸ್ಟ್ ಡೈಲಮಾ ಅಂತಂದರೆ ಆ ಗೋಜಿಲಿ ಏನು ಅಂತಂದರೆ, ನಾನು ಗಟ್ಟಿಯಾಗಿದ್ದಾಗ, ಚೆನ್ನಾಗಿದ್ದಾಗ, ನನ್ನ ಮಾತು ನಡೆಯುವಾಗ, ನನಗೆ ಶಕ್ತಿ ಇದ್ದಾಗ ಪುತ್ರ ಸ್ಥಾಪನೆ ಆಗೋಗ್ಬಿಡ್ಬೇಕು. ಹೌದು, ಅದಕ್ಕೆ ಕೂತ್ಕೊಳ್ಳಿ, ಆಗದೇ ಇದ್ರೆ ನಾಳೆ ಕಷ್ಟ, ಪೊಸಿಷನಿಗೆ ಹೋಗ್ಬಿಡು. ಹಾಗಾಗಿ ಕೆಲವ್ರಿಗೆ ಅದೂ ಇರಬಹುದು ಉದಾಹರಣೆಗೆ. Yes. ಇನ್ನು ಕೆಲವು ಸರಿ ಅನಿವಾರ್ಯತೆಗಳು ತಂದು ಅವ್ರನ್ನಲ್ಲಿ ಒಟ್ಟು ಬಿಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಮಧ್ಯಪ್ರದೇಶದಲ್ಲಿ ದೀರ್ಘಕಾಲ 14-15 ವರ್ಷ ಕಳ್ಕೊಂಡು ಆಗೋಗಿದೆ ಅಧಿಕಾರನ ಕಾಂಗ್ರೆಸ್ ಅಲ್ಲಿ. ಹೌದು, ಈಗ ಇನ್ನ 5 ವರ್ಷ ಆಡ್ ಆದ್ರೆ ಅದು 20ಕ್ಕೆ ಬಂದ್ಬಿಡುತ್ತಲ್ಲಿ, ಎಸ್, 18ಕ್ಕೋ 22ಕ್ಕೋ ಎಷ್ಟಕ್ಕೋ ಬಂದ್ಬಿಡುತ್ತೆ ಈಗ ಅಲ್ಲಿ. ಹೌದು. ಸೇ ಒಬ್ಬ ಲೀಡರು ಅಷ್ಟು ಸುಲಭ ಅಲ್ಲ ಅದನ್ನು ಅರಗಿಸ್ಕೊಂಡು ಕೂತ್ಕೊಳ್ಳೋದು 20 ವರ್ಷ, 22 ವರ್ಷ, 24 ವರ್ಷ. ಇಟ್ಸ್ ನಾಟ್ ಈಸಿ. ರಾಜಕಾರಣವನ್ನೇ ಉಸಿರು ಮಾಡಿಕೊಂಡವ್ರಿಗೆ ತುಂಬ ಕಷ್ಟ. ವ್ಯವಹಾರ ಇದೆ, ಅದನ್ನು ನೋಡ್ಕೋತಾ ಇರ್ತೀನಿ, ರಾಜಕಾರಣ ಅಂತಂದರೆ ಬೇರೆ, ಹಂಗಾಗಲ್ಲ ಇವ್ರುಗಳಿಗೆ. ಹಾಗಾಗಿ ಹೋಗ್ತದೆ. ಕೊನೆಯದು ತನ್ನ ಪಕ್ಷದ ಭವಿಷ್ಯ ಹಾಗೂ ತನ್ನ ಪಕ್ಷ ಸಾಗುತ್ತಿರುವ ರೀತಿ ಹಾಗೂ ತನ್ನ ಪಕ್ಷದ ನಾಯಕತ್ವ ವರ್ತಿಸುತ್ತಿರುವ ರೀತಿಯಿಂದಲೂ ಅವರ ಭವಿಷ್ಯ ನನಗೆ ಹೇಗಿದೆ ಅನ್ನೋದನ್ನ ಲೆಕ್ಕ ಹಾಕೋಬಹುದು. ಓಕೆ, ಅದು ಆಗ್ಬೋದು, ಹೇಳಕ್ ಬರಲ್ಲ. ಅಂದ್ರೆ ಈಗ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಸರ್, ಹೊಸ ಬೇರು ಹಳೆ ಬೇರುಗಳು, ಹೊಸ ಬೇರಿಗೆ ನಾವು ಜಾಸ್ತಿ ಆದ್ಯತೆಯನ್ನು ಕೊಡ್ತೀವಿ, ಹಳೆ ಬೇರುಗಳಿಗೆ ಜಾಸ್ತಿ ಕೊಡೋದಿಲ್ಲ. ಅಲ್ಲ, ಈಗ ಆಗ್ತಿರೋದು ನೋಡಿದ್ರೆ ಹೊಸ ಬೇರೆ ಬರ್ಬೋದು ಅವ್ರಿಗೆ, ನಾನು ಹೊಸದು ಬರಬಾರ್ದು ಅಂತಲ್ಲ. ಒಂದು ಹಂತದಲ್ಲಿ ರಾಹುಲ್ ಗಾಂಧಿ ಹೀಗೆ ಆಲೋಚನೆ ಮಾಡ್ತಿರಬಹುದಾ ಅಂತ ನನ್ನ ಡೌಟ್ ಇದೆ ನನಗೆ. ಏನ್ ಸರ್? ಯಾರ್ಯಾರಿದ್ದಾರೆ ಈ ಹಿರಿತಲೆಗಳು ಹೋಗ್ಬಿಡ್ಲಿ ಎಲ್ಲ ಅಂತ. ಹೋಗೋದಾದ್ರೆ ಹೋಗ್ಬಿಡ್ಲಿ, ಫ್ರೆಶ್ ಫೇಸ್ಗಳು ಫ್ರೆಶ್ ಆಗಿ ನೋಡ್ಕೊಳ್ಳೋಣ. ಕಷ್ಟ ಆದ್ರೂ ಸರಿ, ಒಂದು 10 ವರ್ಷ ಕಟ್ಟೋಣ ಪಕ್ಷ, ಬೇಕಾದ್ರೆ ಯಂಗರ್ ಎಲಿಮೆಂಟ್ ಅಂತ ಅನ್ಕೊಂಡ್ಬಿಡೋಣ, ಸಾಕು ಈ ಹಳೆ ಬರೋದು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಆಂತರಿಕ ಯುದ್ಧ ಇರೋದೇ ಅಲ್ಲಿ, ಸೀನಿಯರ್ ಹಳಬರು ಮತ್ತು ಹೊಸಬರ ಮಧ್ಯೆ. ಎಕ್ಸಾಕ್ಟ್ಲಿ ದ ರೀಸನ್ ವೈ ಮಾಧವರಾವ್ ಸಿಂಧಿಯಾ ಲೆಫ್ಟ್, ಎಸ್, ದ ರೀಸನ್ ವೈ ಜಿತೇಂದ್ರ ಪ್ರಸಾದ್ ಉತ್ತರ ಪ್ರದೇಶದಲ್ಲಿ ಲೆಫ್ಟ್, ಎಸ್, ಇವರೆಲ್ಲ ಬಿಟ್ಟಿದ್ದು ಅದೇ ಕಾರಣಕ್ಕೆ. ದ ರೀಸನ್ ವೈ ಮಿಲಿಂದ್ ದಿವೋರ ಮಗ ಬಿಟ್ಟಿದ್ದು ಬಾಂಬೆನಲ್ಲಿ, ಮುಂಬೈನಲ್ಲಿ, ಮಹಾರಾಷ್ಟ್ರದಲ್ಲಿ. ಹಾಗಾಗಿ ಅದೊಂದು ಕಾನ್ಸ್ಟೆಂಟ್ ಫೈಟ್ ಇದೆ ಕಾಂಗ್ರೆಸ್ ಒಳಗಡೆ. ಹಳಬರು ಗೂಟ ಹೊಡ್ಕೊಂಡು ಕೂತ್ಬಿಟ್ಟಿದ್ದಾರೆ, ಕ್ಲೀನ್ ಆಗಲಿ, ಹೊಸಬ್ರು ಅವ್ರಿಗೆ ಅಳ್ಳಾಡ್ಸಕ್ಕಾಗಲ್ಲ, ಅವ್ರ ಜಗಕ್ಕಾಗ್ತಾ ಇಲ್ಲ. ಇನ್ನು ಪಕ್ಷಗಳದ್ದು ಕೂಡ ಆಚೆ ಹೋಗ್ತಾ ಇದ್ದಾರೆ ಸರ್ ಕಾಂಗ್ರೆಸ್ ಶಾಕ್ ಅಲ್ಲಿ. ಸರ್, ಕಾಂಗ್ರೆಸ್ ಶಾಕ್ ಏನು? INDA ಇಂದ ಮಮತಾ ಆಚೆ ಆಯಿತು, ಹೌದು ಸರ್, ನಿತೀಶ್ ಕುಮಾರ್ ಹೋದ್ರು, ಕೇಜ್ರಿವಾಲ್ ನಾನು ಇಂಡಿಪೆಂಡೆಂಟ್ ಬಾಯ್ ಅಂದ್ರು. ಇನ್ನು ಶೆಟ್ಟರ್ ಸವಾಸನ ಬೇಡ ಹೋಗತ್ತ ಕಡೆಗೆ ವಾಪಸ್ ಅಶೋಕ್ ಚವಾಣ್ ಮಹಾರಾಷ್ಟ್ರಲ್ಲಿ ಖಾಲಿ ಮಾಡ್ಕೊಂಡ್ಬಿಟ್ರು. ಈ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಅಂತಿದ್ದಾರೆ. ನೆಕ್ಸ್ಟ್ ಪಂಜಾಬಲ್ಲೇನೋ ನವಜೋತ್ ಸಿಂಗ್ ಸಿದ್ದು ಅಂತ. ಹೀಗೆ ಒಬ್ರಿಗೊಬ್ರು ಇದು ಒಂದು ವೈರಸ್ ಥರ, ಇದೊಂದು ವೈರಸ್ಸುವೆ. ಏನು ವೈರಸ್ಸು? ಜಂಪ್ ಮಾಡ್ಕೊಂಡು ಹೋಗೋದ ಸರ್? ಈಗ ನಮ್ಮ ಆಫೀಸು, ಸುಮ್ಮನೆ ಉದಾಹರಣೆಗೆ ಇಟ್ಕೊಳ್ಳೋಣ, ನಮ್ಮ ಆಫೀಸು ಹೌದ್ರಿ, ಉದಾಹರಣೆ ಕೊಡುವಾಗ ನಾವೇ ಕೊಟ್ಕೊಳ್ಳೋಣ. ಉದಾಹರಣೆ ನಮ್ಮ ಆಫೀಸಪ್ಪ, ನಮ್ಮ ಆಫೀಸಲ್ಲಿ ಒಂದು 5-6 ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ ಒಂದಷ್ಟು ಜನ ಎಲ್ಲರೂ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಹೊಸ TV ಬರುತ್ತಪ್ಪ, ಒಂದಿಬ್ಬರು ಸೀನಿಯರ್ಗಳು ಅವರದೇ ಆದ ಲೆಕ್ಕಾಚಾರದಲ್ಲಿ ಬಿಟ್ಬಿಡ್ತಾರಪ್ಪ. ಅವ್ರದ್ದೇನೋ ಲೆಕ್ಕಾಚಾರ, ಅದು ಸಂಬಳ ಇರ್ಬೋದು, ಅಥವಾ ಆಫೀಸ್ ಬಗ್ಗೆ ಅಸಮಾಧಾನ ಇರ್ಬೋದು, ನನ್ನ ಬಗ್ಗೆ ಕೋಪ ಇರ್ಬೋದು, ಎಂಥದ್ದೋ ಒಂದು ಕಾರಣಕ್ಕೆ ಹೋಗ್ಬಿಡ್ತಾರಪ್ಪ. ಹೋದಾಗ ಅವರೇ ಬಿಟ್ಬಿಟ್ರಂತೆ, ಒಂಥರ ಮ್ಯಾನಿಯಾ, ರೆಸಿಗ್ನೇಷನ್ ಮ್ಯಾನಿಯಾ. ಅವ್ರ ಜೊತೆಗೆ ಇವರು ಹಿಂದೆ ಸುಮ್ಮನೆ ಹೋಗ್ತಿರ್ತಾರಪ್ಪ ಹಿಂದೆ ಜನ, ಒಂದಷ್ಟು ಜನ. ಅದಕ್ಕೇನು ಮಾಡೋಣ? ದಿನ ಬೆಳಗ್ಗೆ 2 ರೆಸಿಗ್ನೇಷನ್ ಬರ್ತವೆ. ಹಂಗೆ ಇಲ್ಲೂ ಆಗಿರ್ಬೇಕು ಕಾಂಗ್ರೆಸ್. ಬಟ್ ಸಿದ್ದರಾಮಯ್ಯ ಹೇಳ್ತಾರೆ 50 ಕೋಟಿ. ಸಿದ್ದರಾಮಯ್ಯನವ್ರದ್ದು ಮಾತ್ರ ಸೂಪರ್ ರಿಸರ್ಚ್ ಇದೆ. 50 ಕೋಟಿ ಆಫರ್ ಕೊಟ್ಟಿದ್ರು ಯಡಿಯೂರಪ್ಪನವ್ರ ಕಾಲದಲ್ಲಿ ನಮ್ಮ ಶಾಸಕರಿಗೆ. ಇಲ್ಲದ್ರೆ IT ಇಂದ ಎದುರಿಸ್ತಾರೆ. ಕಮಲ್ನಾಥ್ಗೂ ಹಂಗೆ ಮಾಡಿರಬೇಕು, ಗೊತ್ತಿಲ್ಲ ಅಂದರೆ. ನಿಮ್ಗೆ ಗೊತ್ತಿಲ್ಲದಿದ್ರೆ ಸುಮ್ಮನೆ ಬಿಡಿ. ಕಮಲ್ನಾಥ್ಗೆ 50 ಕೋಟಿ ಎಲ್ಲ ಆಫರ್ ಮಾಡೋ ಸ್ಟೇಜಲ್ಲಿ ಇಲ್ಲ ಸರ್. ನಿಮ್ಗೆ ಅವ್ರ ಪರಿಚಯ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಇರ್ತಾರೆ ಪರಿಚಯ. ಅವರು ರಿಚೆಸ್ಟ್, ಆರ್ಥಿಕವಾಗಿ ಭಾಳ ಚೆನ್ನಾಗಿದ್ದಾರೆ. ಅವ್ರಿಗೆ ನಿಮ್ಮ 50 ಕೋಟಿಯಿಂದ ಏನು ವರ್ಕೌಟ್ ಆಗಲ್ಲ ಅವ್ರಿಗೆ. ಶರದ್ ಪವಾರ್ಗೆ ಹೋಗಿ 50 ಕೋಟಿ ಆಫರ್ ಮಾಡಿದ್ರೆ ವರ್ಕ್ ಆಗತ್ತಾ? ವರ್ಕ್ ಆಗತ್ತಾ ಅದು? ಸುಮ್ಮನೆ ಈಗ ನಾಳೆ ಯಾರು DK ಶಿವಕುಮಾರ್ಗೆ 50 crores ಆಫರ್ ಕೊಟ್ಟಿದ್ದಾರಂತೆ ಬಿಜೆಪಿಯವರು. ಅಂದ್ರೆ ನಗಲ್ವಾ? ಯಾರು ಯಾವ ಲೆಕ್ಕ ಸರ್? ನಗಲ್ವಾ? ಹಂಗೆ ಇದು ಹಂಗಾಗಿರಲ್ಲ, ಬೇರೆ ಕಾರಣಕ್ಕಾಗಿರ. ಇನ್ನು ಲೋಕಸಭೆ ಚುನಾವಣೆ ರಂಗೇ ಇರ್ತಾ ಇದೆ. ಸಿದ್ದರಾಮಯ್ಯ ಹೇಳಿದ್ ಕೇಳ್ರಿ, ಮಾತಾಡ್ತಗೊಂಡ್ಬಿಡೋಣ ಸರ್. ಓಕೆ, ಆಪರೇಷನ್ ಕಮಲ ಮಾಡೋದು ವಿಷಯ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ರಾಜೀನಾಮೆ ಕೊಟ್ಬಿಟ್ಟು ಬಿಜೆಪಿ ಟಿಕೆಟ್ ಮೇಲೆ ಪುನಃ ಗೆದ್ರೆ 50 ಕೋಟಿ ಒಂದು ವೇಳೆ ಬಗ್ಗದೆ ಹೋದ್ರೆ ED ಮೂಲಕ, ಇನ್ಕಮ್ ಟ್ಯಾಕ್ಸ್ ನವ್ರ ಮೂಲಕ ಎದುರಿಸೋದು. ಗೊತ್ತಿಲ್ಲ ನನಗೆ, ಬಟ್ ಇದನ್ನ ಮಾಡ್ತಾ ಇದ್ದಾರೆ.
MLA ಲೆವೆಲ್ಲ 50 ಕೋಟಿ ಕೊಟ್ಟರೆ ಭಾಳ ಜನ ಲೈಫ್ ಟೈಮ್ ಶಟ್ಲಾಗಿ ಓಡೋಗ್ಬಿಡ್ತಾರೆ. ಕಮಲ್ನಾಥ್ ಅಲ್ಲ. ಎಸ್, ಇನ್ನು ಅಬ್ಕಿ ಬಾರ್ 400 ಬಾರ್ ಅಂತ ಹೇಳಿ 400 ಪಾರ್ ಅಂತ ಘೋಷವಾಕ್ಯ ಈ ಬಾರಿ ಬಿಜೆಪಿ ಇಟ್ಕೊಂಡಿದೆ. ಮೋದಿ ಅವರು ಹೇಳಿದ ಮೇಲೆ ಇವತ್ತೆಲ್ಲ ನಡೀತು. ಇನ್ನೊಂದು ದೆಹಲಿಯಲ್ಲಿ 2 ದಿನದ ರಾಷ್ಟ್ರೀಯ ಸಮಾವೇಶ ಆರಂಭವಾಗಿದೆ. ಇವತ್ತು ಪಕ್ಷದ ಅಧ್ಯಕ್ಷರಾದಂತಹ JP ನಡ್ಡಾ ಅವರು ಮಾತಾಡಿದ್ರು. ಮೋದಿ ಅವರು ಬಡವರು, ಯುವಕರು, ರೈತರು, ಮಹಿಳೆಯರ ಅಭಿವೃದ್ಧಿಗೆಲ್ಲ ಗಮನ ಹರಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ನಾಳೆ ಪ್ರಧಾನಿಗಳು ಮಾತಾಡ್ತಾರೆ. ಒಳ್ಳೇದು ಬಿಡಿ, ಅವ್ರು ಮಾಡಲಿ. ಅಬ್ಕಿ ಬಾರ್ 4400 ಆಗಲಿ. ಈಗ ನೋಡಿದ್ರೆ BJPಯವರು ನೀವಂತರ ಈ ಹೋಲ್ಸೇಲ್ ಈ ಹ್ಯಾಂಡ್ ಪರ್ಕೆ ಪ್ರಾಬ್ಲಮ್ ಅಂತ ಈ ಬೆಂಗಳೂರಲ್ಲೆಲ್ಲ ರಸ್ತೆ ಕ್ಲೀನ್ ಮಾಡೋಕ್ಕೆ ಅಂತ ಗುಡಿಸ್ಕೊಂಡೋಗೋಕ್ಕೆ ಅಂತ ಗಾಡಿ ಇದೆಯಲ್ಲ. ಹೌದು ಸರ್, ದೊಡ್ಡ ಮಷೀನ್ ಬರುತ್ತೆ, ವ್ಯಾಕ್ಯೂಮ್ ಇದರಲ್ಲಿ ಆ ಥರ ಮೆಷಿನೇ ಬಿಟ್ಬಿಟ್ಟಂಗೆ ಕಾಣಿಸ್ತಿದೆ. ಎಲ್ಲ ಗುಡಿಸ್ಕೊಂಡು ಹೋಗ್ತಾ ಇದ್ದೀರಿ ಸುಮ್ಮನೆ. ಬಟ್ ಅದು ಇಟ್ ವಿಲ್ ಕ್ರಿಯೇಟ್ ಎ ಪ್ರಾಬ್ಲಮ್ ಟು BJP ಆಲ್ಸೋ ಒನ್ ಡೇ. ಟೂ ಮೆನಿ ಹೆಡ್ ವೈಟ್ಸ್ ಆದಾಗ ಕಷ್ಟನೂ ಆಗ್ಬೋದು ಒಂದೊಂದು ಸರ್ತಿ. ಎಲ್ಲ ಹೇಳಕ್ ಬರಲ್ಲ. ಅದು ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಕರಿತೀವಿ ಅದನ್ನ. ಲೈಕ್ ಕಾಂಗ್ರೆಸ್ ಈಗ ಸೀನಿಯರ್ಸ್ ಹಂಗಾಗ್ಬೋದು ನಾಳೆ, ಹೇಳಕ್ ಬರಲ್ಲ. ರಾಜ್ಯ BJPಲಿ ಟಿಕೆಟ್ ಚರ್ಚೆ ಜೋರು. ಬೊಮ್ಮಾಯಿಯವರು ಮಾತಾಡಿ ಹಾವೇರಿಯಿಂದ ಸ್ಪರ್ಧೆಗೆ ನಾನು ಆಕಾಂಕ್ಷಿ ಅಲ್ಲ ಅಂದರೆ. ಹೌದಾ, ವೆರಿ ಗುಡ್. ಶಿವಕುಮಾರ್ ಉದಾಸಿ ಮನವೊಲಿಸ್ತೀವಿ, ತುಂಬ ಒಳ್ಳೆಯದು. ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಉದ್ದೇಶದಿಂದ ಹೆಸರು ಕೇಳಿ ಬರ್ತಿದೆಯೋ ಗೊತ್ತಿಲ್ಲ, ಅಂದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ವೆರಿ ಗುಡ್. ಸೋಮಣ್ಣ ಹೆಸರು ತುಮಕೂರು ಕ್ಷೇತ್ರಕ್ಕೆ ಹೆಚ್ಚು ಕಡಿಮೆ ಫೈನಲ್ ಅಂತೆ. ನನಗೂ ಅದಕ್ಕೆ ಅವಿನಾಭಾವ ಸಂಬಂಧ ಇದೆ ಅಂತ ಡಾಕ್ಟರ್ ಪರಮೇಶ್ ಅನ್ನೋರು ಹೈಕಮಾಂಡ್ ತಲುಪಿರುವ 4 ಹೆಸರು ನನ್ನ ಹೆಸರು ಮೊದಲಿದೆ. ಸೋಮಣ್ಣ ವಲಸಿಗರು, ಅವರು ಟಿಕೆಟ್ ಕೊಡಬಾರ್ದು. ವಲಸಿಗರು ಪಲಸಿಗರು ಇಲ್ಲ ಡಾಕ್ಟ್ರೇ, ವರ್ಕ್ ಆಗಲ್ಲ. ನನಗೆ ಡಾಕ್ಟ್ರು ಪರಿಚಯ, ಅದಕ್ಕೂ ಹೇಳ್ತಾ ಇರೋದು ನಾನು. ಡಾಕ್ಟ್ರೇ, ವಲಸಿಗರು ಪಲಸಿಗರು ಎಲ್ಲ ವರ್ಕ್ ಆಗಲ್ಲ. ಎಲ್ಲೆಲ್ಲೋ ತಂದಿಳಿಸಿ ಎಲ್ಲ ವರ್ಕ್ ಆಗಲ್ಲ. ವಲಸಿಗರು ಆ ಥರ ಎಲ್ಲ ಕರ್ನಾಟಕದ ಒಳಗಡೆ ನಾನು ವಲಸಿಗರು ಅನ್ನೋದನ್ನು ಒಪ್ಪಲ್ಲ. ಒಳಗಡೆ ನಾನು ಒಪ್ಪಲ್ಲ ವಲಸಿಗರು ಅನ್ನೋದು. ಕರ್ನಾಟಕದ ಒಳಗಡೆ ಹೊಸದಲ್ವಲ್ಲ ಸರ್, ಹೊಸದೋ ಹಳೇದೋ, ನಾನು ವಲಸಿಗರು ಅಂತ ಒಪ್ಪಲ್ಲ. ನಾನು ಕರ್ನಾಟಕದವರು ಅಂತ ಒಪ್ಕೋತೀನಿ ಅವ್ರನ್ನ. ನಾಳೆ ಖರ್ಗೆ ಅವ್ರು ಬಂದು ತುಮಕೂರಲ್ಲಿ ನಿಂತರೂ ಹೇಳ್ತೀನಿ ಕರ್ನಾಟಕದವ್ರು ನಿಲ್ತಾರೆ. ಏನು ವಲಸಿಗರು? ಯಾವ ವಲಸಿಗರು? ಹಾಗೆ ವಲಸಿಗರು ಪಲಸಿಗರು ಇಲ್ಲ. ಸ್ಟಿಲ್ ಅವ್ರವ್ರಿಗೆ ಬೇಕಾಗಿದ್ದು ಅವ್ರು ಮಾಡ್ತಾರೆ. ಯಾರೋ ಒಬ್ರು ಟಿಕೆಟ್ ಹಾಕ್ತೀರಿ. ಡಾಕ್ಟ್ರೇ ನೀವಾದರೆ ನೀವೇ ಹಾಕಿ, ಯಾರು ಬೇಡ ಅಂದರು. ಓಕೆ, ನಾನೇನು ಅಪೇಕ್ಷಿತನೂ ಅಲ್ಲ, ಯಾರಿಗೂ ಕೇಳ್ಕೊಂಡಿಲ್ಲ. ಹೈಕಮಾಂಡು, ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರೆ ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡೋಣ ಅಂತ ಹಾವೇರಿ ಗದಗ ಜಿಲ್ಲೆಯ ಪ್ರಮುಖರನ್ನ ಎಲ್ಲ ನಾನು ಹೇಳಿದ್ದೇನೆ. ಆ ಪ್ರಕಾರ ಕೆಲಸ ಮಾಡ್ತೀವಿ. ಹಾವೇರಿಯಲ್ಲಿ ಮತ್ತೆ BJP ಆಯ್ಕೆ ಆಗುತ್ತೆ. ಶಿವಕುಮಾರ್ ಉದಾಸಿ ಅವರಿಗೂ ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ನಾನು ಹೇಳಿಲ್ಲ, ಮತ್ತು ವರಿಷ್ಠರು ಏನು ಸಿಗ್ನಲ್ ಕೊಟ್ಟು ಇಲ್ಲೇ ಇದೇ ಕ್ಷೇತ್ರಕ್ಕೆ ನಿಲ್ಲಬೇಕಂತ ಅವರು ಹೇಳಿಲ್ಲ. ಹೀಗಾಗಿ ವದಂತಿಗಳಿದ್ದಾವೆ. ಆ ವದಂತಿಗಳ ಹಿನ್ನೆಲೆ ಏನು ಅನ್ನೋದು ಒಂದು ಕೇಳಿದ್ದೀವಿ. ಹೈಕಮಾಂಡು ಗುರುತಿಸಿ ಕೊಟ್ರೆ ಜನಗಳ ಹತ್ರ ಹೋಗ್ತೀವಿ. ನನಗೇನು ತುಮಕೂರು ಅಷ್ಟೇನಲ್ಲ, ತಂದೆ ಆದಂತ ಒಂದು ಇತಿಹಾಸ ಇದೆ. ಹಂಗಾಗಿ ತುಮಕೂರು ಕೇಂದ್ರಕ್ಕೆ ಕಳಿಸ್ತಾರಲ್ಲ, ಆ ಪಟ್ಟಿನಲ್ಲಿ ನಮ್ದಂತೂ ಹೆಸರು ಇರುತ್ತೆ. ಆದ್ರೆ ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಆಲ್ ರೈಟ್. ಓಕೆ, ಫೈಟ್ ಅಂತೂ ಜೋರು ಇರುತ್ತೆ ಸರ್. ಇರಲಿ. ಓಕೆ, ಇನ್ನು ಕರಾವಳಿಯಲ್ಲಿ ಕಾಂಗ್ರೆಸ್, ಮಂಗಳೂರಲ್ಲಿ ಕಾಂಗ್ರೆಸ್ ಸಮಾವೇಶವನ್ನು ಮಾಡಿದೆ. ಸಿದ್ದರಾಮಯ್ಯನವರು ಇವತ್ತು ಗ್ಯಾರಂಟಿಗಳ ಘೋಷಣೆ ವಿಚಾರದಲ್ಲಿ ಮೋದಿ ವಿರುದ್ಧ ಹರಿಹಾಯ್ದರು. ಅದರಲ್ಲಿ ಅವರು ಬಳಕೆ ಮಾಡಿರೋದು ದರಿದ್ರ ಮೋದಿ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೇನೋ ಅಂತ ಶಬ್ದ ಬಹಳ ಇವತ್ತು ಚರ್ಚೆಗೆ ನಾಂದಿ ಹಾಡ್ತು. ನಮ್ಮ ಗ್ಯಾರಂಟಿ ಪದವನ್ನು ಕದ್ದುಬಿಟ್ಟಿದ್ದಾರೆ ಮೋದಿ ಅವರೇ ಅಂತ ಹೇಳಿ DK ಶಿವಕುಮಾರ್ ಮಾತಾಡಿದ್ರು. ಅಧ್ಯಕ್ಷ ಖರ್ಗೆ ಅವರು ಕೂಡ ಮಾತನಾಡಿದರು. ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಇದೇ ಪ್ರಧಾನಮಂತ್ರಿಯವರು ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಕೊಡ್ಲಿಕ್ಕಾಗಲ್ಲ. ಒಂದು ವೇಳೆ ಕೊಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಕೊಡಕ್ಕಾಗಲ್ಲ. 5 ಗ್ಯಾರಂಟಿಗಳನ್ನು ಕೊಟ್ಟು ಕರ್ನಾಟಕ ರಾಜ್ಯ ದಿವಾಳಿ ಆಗ್ಲಿಲ್ಲ. ಈ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರಲ್ಲ. ಈ ಗ್ಯಾರಂಟಿಗಳನ್ನ ಘೋಷಣೆ ಪೂಜಾರಿ ಅವರ ಸಾಲ ಮೇಳದ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಸಾಲ ಮೇಳದ ಪರಿಣಾಮ ಅದಾದ್ಮೇಲೆ ಶಾಸಕರಾದ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಂತೆ, ದೇವಸ್ಥಾನದಲ್ಲಿ ಹೋಗಿ ಮುಖ್ಯಮಂತ್ರಿಗಳ ಪರವಾಗಿ ಅರ್ಚನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ನನ್ನ ಬಂಡೆ ಕುದುಮಲ್ ರಂಗರಾವ್ ಸಮಾಜದಲ್ಲಿರ್ತಕ್ಕಂತ ಬಡವರಿಗೆ ಅವರು ಶಿಕ್ಷಣ, ಉತ್ತಮವಾದಂತಹ ವಸತಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು, ಭೂ ಸುಧಾರಣೆ ಕಾನೂನು ಅಡಿಯಲ್ಲಿ ಟೆನೆಂಟ್ ಟೀಕೆಗಳೆಲ್ಲ ಶಬ್ದ ರಾಂಗ್. ಚೀಫ್ ಮಿನಿಸ್ಟರ್ ಲೆವೆಲಲ್ಲಿ ಈ ಪದಗಳನ್ನು ಬಿಟ್ಬಿಡಿ, ಬಳಸಬೇಡಿ. ಟೀಕೆ ಬೇರೆ. ಓಕೆ. ಎರಡನೇದು ದಿವಾಳಿ ಆಗಿಲ್ಲ, ದಿವಾಳಿ ಜಾರಿಗೆ ತಂದಿದ್ದಾರೆ ಅನುಮಾನನೇ ಇರೋದ್ರಿ. ಆಗಿಲ್ಲ, ಆಗತ್ತಾ ಆಗಲ್ವಾ ಅನ್ನೋ ಗ್ಯಾರಂಟಿ ಗೊತ್ತಾಗಬೇಕಾದ್ರೆ 2-3 ವರ್ಷ ಬೇಕು. ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತೇಳಿ. ಇನ್ನು ಪೂಜಾರಿಯವ್ರ ಸಾಲ ಮೇಳ, ಪೂಜಾರಿಯವರು ಅಷ್ಟು ನನ್ನ ಲೆಕ್ಕಾಚಾರದಲ್ಲಿ ಪರಿಶುದ್ಧವಾದ ರಾಜಕಾರಣ ಮಾಡಿಕೊಂಡು ಇದ್ದದ್ದರೆ ಇನ್ನೇನು ಬರಲಿಕ್ಕಿಲ್ಲ ನನ್ನ ಪ್ರಕಾರ. ಅವ್ರ ರೀತಿಯಲ್ಲಿ ಏನು ಬರಲಿಕ್ಕಿಲ್ಲ. ಕಾಂಗ್ರೆಸ್ಸಲ್ಲೂ ಬರಲ್ಲ, ಯಾವ ಪಾರ್ಟಿಲೂ ಬರಲ್ಲ, ಅದು ಬಿಟ್ಬಿಡಿ ಅದನ್ನು.
ಇವತ್ತು ಅವ್ರಿಗೆ ವಯಸ್ಸಾಗಿದೆ, ಅದು ಪ್ರಶ್ನೆ ಬೇರೆ. ಆದರೆ ಒಂದು ನಿಜ, ಸಾಲಮೇಳ ಆದಮೇಲೆ ಡಿ ಕೆ ಶಿವಕುಮಾರ್ ಮಸ್ಟ್ ಲುಕ್ ಬ್ಯಾಕ್. ಬ್ಯಾಂಕ್ಗಳಿಗೆ ಏನಾಯಿತು ಅನ್ನೋದನ್ನು ನೋಡ್ಬೇಕು ನೀವು. ಹೇಗೆ ತಡ್ಕೊಳ್ಳೋ ಗ್ಯಾರಂಟಿ ಬಂದ ಮೇಲೆ ಆಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಏನೂ ಆಗದಿದ್ರೆ ಸಂತೋಷ.